ನಿಮ್ಮ ಫಸ್ಟ್ ಕ್ರಶ್ ಯಾವಾಗ ಆಗಿತ್ತು, ಯಾರ ಮೇಲೆ? ಎಂಥದ್ದು? ಇಷ್ಟೆಲ್ಲ ಆಗುತ್ತೋ ಮೇಡಮ್ ಇದಾರಂತ ನಾಟಕ ಮಾಡ್ತಿದ್ದೀನಿ. ಇಲ್ಲಪ್ಪ, ಆ ಥರದ್ದು ಯಾವುದೇನಿಲ್ಲ. ಸೊ ಭೋಜೇಗೌಡ್ರ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಸೊ ಮೇಡಮ್, ನೀವೇನು ಮಾಡ್ತಾ ಇದ್ದೀರಾ ನಿರೀಕ್ಷಾ ಅವರೇ? ಇವಾಗ ರೈಟ್ ನಾವು ಐ ಆಮ್ ಲುಕಿಂಗ್ ಆಫ್ಟರ್ ಸ್ಕೂಲ್ಸ್. ಸೊ ನಿಮ್ಮ ಎಜುಕೇಷನ್ಸ್ ಎಲ್ಲ ಎಲ್ಲಿ ಆಗಿದೆ? ನಾನು ಡಿಗ್ರಿ ಬ್ಯಾಂಗ್ಳೂರು ಟಿಲ್ 10th ಐ ವಾಸ್ ಇನ್ ಚಿಕ್ಕಮಗಳೂರು. ಆಮೇಲೆ MBA UK ಮಾಡಿದೆ, MBA ಇನ್ HR. ಶಮಂತ್ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ನಮಸ್ತೆ, ಎಜುಕೇಷನ್ ಫೀಲ್ಡಲ್ಲಿದ್ದೀನಿ ನಾನು. ಸೊ ನಮ್ಮದು ಇದು ಫ್ಯಾಮಿಲಿ ಸ್ಕೂಲ್ಸ್ ರನ್ ಮಾಡ್ತೀವಿ ಬೆಂಗಳೂರಲ್ಲಿ. ಸೊ ನಾವು ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಆಗಿದ್ದೀವಿ, ಸ್ಕೂಲ್ಸ್ ನೋಡ್ಕೊಳ್ತೀವಿ. ಓಕೆ, ಗಂಡ ಹೆಂಡತಿ ಇಬ್ಬರು ಸೇರಿ ಸ್ಕೂಲ್ಸ್ನ ನೋಡ್ಕೊತಾ ಇದ್ದೀರಾ. ಸೊ ನಿತೀಶ್, ನಿಮ್ಮ ಪರಿಚಯವನ್ನು ಮಾಡ್ಕೊಡೋದಾದ್ರೆ ಏನು ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಚಿಕ್ಕಮಗಳೂರಲ್ಲೇ ಇರೋದು. ತೋಟ ನೋಡ್ತಾ ಇದ್ದೀನಿ, ಅಗ್ರಿಕಲ್ಚರಿಸ್ಟ್ ಬೇಸಿಕ್ಲಿ, ಆರ್ಕಿನೆಟ್, ಪೆಪ್ಪರ್ ಮತ್ತು ಹಾಗೆ ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೆವಲಪ್ಮೆಂಟಲ್ಲಿ. ಸರ್ ಹೇಳ್ತಾ ಇದ್ರು, ನನಗೆ ಹೆಮ್ಮೆ ಇದೆ, ನಾನು ರೈತನಾಗಿದ್ದೀನಿ ಅಂತ ಅಂದ್ಬಿಟ್ಟು, ಹಾಗೆಯೇ ನಾನು ತೋಟ ಎಲ್ಲನೂ ಇಂಪ್ರೂವ್ಮೆಂಟ್ ಮಾಡಿರೋ ಬಗ್ಗೆ ಅಂತೇಳಿ. ನಿಮಗೆ ಎಷ್ಟು ಖುಷಿ ಇದೆ? ಅಲ್ಲೇ ಇರೋದಲ್ಲ ನೆಮ್ಮದಿ ಮೇಡಮ್, ಬೇರೆ ಎಲ್ಲೇ ಹೋಗಿ ಬಂದರೂ ತೋಟಕ್ಕೆ ಹೋದಾಗಲೇ ನಮಗೆ ನೆಮ್ಮದಿ ಸಿಕ್ಕೋದು. ಹಾಗಾಗಿ ತೋಟದಲ್ಲೇ ನಾವು ತೋಟದ ಕೆಲಸನೇ ಜಾಸ್ತಿ ಇಷ್ಟಪಡ್ತೀನಿ.